ಗದಗ ಜಿಲ್ಲಾ ರೋಣ ತಾಲೂಕಿನ ಅಬ್ಬಿಗೇರಿ ಗ್ರಾಮದ ಶ್ರೀ ಯಲ್ಲಾಲಿಂಗೇಶ್ವರದ ಮಠದ ಪರಮ ಪೂಜ್ಯ ಶ್ರೀ ಬಸವರಾಜ ಶರಣರ 59ನೇ ವರ್ಷದ ಹುಟ್ಟುಹಬ್ಬವನ್ನು ಅಬ್ಬಿಗೇರಿ ಗ್ರಾಮದ ಭಕ್ತ ಸಮೂಹದೊಂದಿಗೆ ಅತಿ ಸರಳವಾಗಿ ಆಚರಿಸಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಮಿಥುನ್ ಜಿ ಪಾಟೀಲ್, ಕುಕನೂರು ಇಟಗಿಯ ಶ್ರೀ ಗದ್ದಿಗೆಪ್ಪಜ್ಜನವರು, ಸವಡಿ ಗ್ರಾಮದ ಶ್ರೀ ಮರುಳಸಿದ್ದೇಶ್ವರ ಶ್ರೀಗಳು, ಲಕ್ಕುಂಡಿಯ ಶ್ರೀ ಹುಚ್ಚಯ್ಯ ಸ್ವಾಮಿಗಳು, ಶ್ರೀ ಮರುಳಸಿದ್ದೇಶ್ವರ ಮಠದ ಶ್ರೀಗಳು, ಲಕ್ಕುಂಡಿಯ ಶ್ರೀ ಮರುಳಸಿದ್ದೇಶ್ವರ ಸ್ವಾಮಿಗಳು, ಹಿರೇಸಿದ್ದೋಗಿ ಶ್ರೀ ನಾಗರಾಜ ಸ್ವಾಮಿಗಳು, ಹಿರೇಸಿದ್ದೋಗಿ, ಲಕ್ಕುಂಡಿ ಹರ್ಲಾಪುರದ ಶಿವಮಣಿ ಸ್ವಾಮಿಗಳು, ಚಂದ್ರಶೇಖರ ಹಿರೇಮಠ ಸವಡಿ ಶ್ರೀಗಳು, ಲಿಂಗಾನಂದ ಮಹಾಸ್ವಾಮಿಗಳು, ಗುಳುಗುಳಿ. ಅದೇ ರೀತಿ ಮುಖಂಡರಾದ ಸಂಜಯ್ ದೊಡ್ಡಮನಿ, ಸುರೇಶ್ ಶಿರೋಳ್, ಅಜ್ಜಪ್ಪ ಮಳಗಿ, ಅಂದಪ್ಪ ವೀರಾಪುರ್, ಬಸವರಾಜ್ ತಳವಾರ್, ವೀರಣ್ಣ ಗ್ರಂಥಾಲಯ, ರಂಜಾನ್ ಸಾಬ್ ಸವಡಿ, ಶ್ರೀಧರ್ ಗೌಡ ಬೂದಿಹಾಳ್, ಶಿವನ್ ಗೌಡ ಬೂದಿಹಾಳ್, ಮಲ್ಲಿಕಾರ್ಜುನ್ ಯಲ್ಲರೆಡ್ಡಿ, ಮಲ್ಲಿಕಾರ್ಜುನ್ ಬಸವರೆಡ್ಡೇರ್, ಮಾತುಶ್ರೀ ನಿರ್ಮಲಾ ಬಿ ಬಸವರೆಡ್ಡೇರ್, ಶ್ರೀಮತಿ ರೇಣುಕಾ ಎಸ್ ಶಿರೋಳ್, ಸಾವಿತ್ರಿ ಬಸವರೆಡ್ಡೇರ್, ಅದೇ ರೀತಿ ಸುತ್ತಮುತ್ತಲಿನ ಗ್ರಾಮಗಳ ಸಕಲ ಸದ್ಭಕ್ತರು, ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ, NPS TV4 ರೋಣ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಥಮದಲ್ಲಿ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರನ್ನು ಮನೋಮಂದಿರದಲ್ಲಿ ಧ್ಯಾನಿಸಿ, ಸದ್ಗುರು ಯಲ್ಲಲಿಂಗ ಮಹಾರಾಜರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರನ್ನು ಕರ್ತುಗದಿಗೆ ಹಣೆ ಮಾಡಿದು, ಎನ್ನ ಉಸಿರಿನ ಒಡೆಯರು, ದೀಕ್ಷಾ ಗುರುಗಳು ಹಾಗೂ ಮೋಕ್ಷ ಗುರುಗಳಾದಂಥ ಶ್ರೀ ಷಡಕ್ಷರಿ ರಾಜಾದಿರಾಜ ಮುರುಘರಾಜೇಂದ್ರ ಅಪ್ಪಂಗಳ ದಿವ್ಯ ಶ್ರೀ ಚರಣಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸಿ, ಈ ಒಂದು 58ನೇ ಹುಟ್ಟುಹಬ್ಬ ಹಾಗೂ ನನ್ನ ಧರ್ಮಪತ್ನಿಯವರಾದಂಥ 50ನೇ ಹುಟ್ಟುಹಬ್ಬ, ಈ ಒಂದು ಹುಟ್ಟುಹಬ್ಬ ಆಗಮಿಸಿದಂಥ, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆತ್ಮೀಯ ಪೂಜ್ಯರು, ಸಿದ್ದೋಗಿಯಿಂದ ಆಗಮಿಸಿದಂಥ ಹಿರಿಯ ಪೂಜ್ಯರು ಹಾಗೂ ನಾಗರಾಜ ಪೂಜ್ಯರು ಹಾಗೂ ಸೌಡಿ ಪೂಜ್ಯರು ಹಾಗೂ ಅತ್ಯಂತ ಆತ್ಮೀಯ ಹಾಗೂ ಶ್ರೀಮಠದ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದು ನಮ್ಮದೇ ಮಠ ಅಂತ ತಿಳ್ಕೊಂಡು 86 ವಯಸ್ಸು ಈಗ ಅಪ್ಪುಳಿ ಶ್ರೀಜೇರಿ ಮಠ ಅಪ್ಪುಳಿ ಇನ್ನು ಸಣ್ಣವರಿದ್ದಾಗ 86 ವಯಸ್ಸು ಇದ್ರೂ ಸಹಿತ ಅವ್ರಿಗೇನು 85 ವಯಸ್ಸಿದ್ರು ಅವ್ರಿಗೇನು 58 ವರ್ಷ ನಾನೇನು ಮಾಡೋಕ್ಕಾಗಲ್ಲ ಅವ್ರ ಮುಂದೆ. ಅಂಥ 85 ವರ್ಷ ಆದ್ರೂ ಸಹಿತ ರಾತ್ರಿ ಆದ್ರೇನು ಹಗಲಾದ್ರೇನು ಇಷ್ಟು ಅವರಿಗೆ ಮುಗುಳ್ಗೋಡು ಮಠದ ಕಾರ್ಯಕ್ರಮ ಅಬ್ಬಿಗೇರಿ ಅಂದ್ರೆ ರಾತ್ರಿ ಆಯ್ತು ಮುಂಜಾನೆ ಮತ್ತೆ 3 ಸಲ ಫೋನ್ ಹಚ್ಚಾರ, ಇದು ಎಷ್ಟನೇ ಹುಟ್ಟಪ್ಪ ಎಷ್ಟನೇ ಹುಟ್ಟ ಊರು ತುಂಬ ಹಂಚೋದದ ಹಂಚ್ಕೊಂಡ್ಬಿಡೋದು. ಅದಕ್ಕೆ ಏನ್ ಬೇಕು ಏನ್ ಬೇಡ ಅದೇನು ತಿಳಂಗಿಲ್ಲ. ಆದ್ರೂ ಕೂಡ ಕಾರ್ಯಕ್ರಮ ಅವ್ರು ಅನ್ಕೊಂಡಿರೋದಕ್ಕಿಂತ ನಾವು ಅನ್ಕೊಂಡಿರೋಕ್ಕಿಂತ ಹೆಚ್ಚಿನ ರೀತಿಯೊಳಗೆ ನಡೀತದೆ. ಯಾವುದೇ ಕಾರ್ಯಕ್ರಮ ಮಾಡಿ ಅವರು ಅನ್ಕೊಂಡಿದ್ದು ಮಾತ್ರ ಸಾಧಿಸ್ತಾರ. ಅದು ಏನು ಯಾರು ತಂದು ಕೊಡ್ತಾರ ಗೊತ್ತಿಲ್ಲ, ಯಾರು ಬಿಡ್ತಾರ ಗೊತ್ತಿಲ್ಲ. ನಮ್ಮಲ್ಲಿ ಯಾರಿಗೂ ಅಷ್ಟೊಂದು ರೀತಿಯೊಳಗ ಕೇಳುವ ಅಂದಿನೂ ಇಲ್ಲ. ಏನಪ್ಪ ನೀವು ಏನ್ ಮಾಡ್ತೀರಿ ನೋಡ್ರಿ, ಬರ್ರಿ ಹೋದ್ರಿ ಅಂತೇಳಿ ಒಂದಿಷ್ಟು ಹೇಳುವಂತದ್ದು ಒಂದು ರೂಢಿ. ಆದ್ರೆ ಪತ್ರಿಕೆ ಮಾತ್ರ ಮಾಡಿಸಿ ಎಲ್ಲ ಇರೋರಿಗೆ ಹಂಚಿ ಫೋನ್ ಮಾಡಿಸಿ ಒಂದಿಬ್ಬರು ಶಿಷ್ಯರಾದ್ರ ಅವ್ರ ಕಡೆಯಿಂದ ಫೋನ್ ಮಾಡಿಸ್ಬಿಡ್ತಾರ. ಎತ್ತರಕ್ಕೆ ಬಯಸಿದ್ದಾರೆ ಅವರಲ್ಲಿಂದ. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಲಿ, ಚಂದಾಗಲಿ, ಹೊಂದಾಣಿಕೆಯಿಂದ ಇದು ಒಬ್ಬರಿಗೊಬ್ಬರು ಜಗಳ ಮಾತಾಡ್ಲಿ ಅಂತ ಭಾಳ ಹೇಳ್ತಾರ ನಾವು ಬಂದಾಗ. ಆಮೇಲೆ ಅವರು ಯಾವಾಗಲೂ ಹೆಂಗ ಇನ್ನೊಂದು ಕಾರ್ಯಕ್ರಮ ಮಾಡ್ತಾರಲ್ಲ, ಹೆಂಗೋ ದುಡ್ಡು ಬರ್ತದೆ ನಮಗೂ ಗೊತ್ತಿಲ್ಲ. ಆದ್ರೆ ಈ ಫಂಕ್ಷನ್ ಇಟ್ಟೀನಿ ಬರ್ರಿ ಅಂತ ಒಂದೇ ಮಾತು ಬರಲಿ. ಹಾಗಾಗಿ ಎಲ್ಲರಿಗೆ ಒಳ್ಳೆಯ ರೀತಿ ಇದನ್ನು ಮಾಡ್ತಾರೆ. ಸಿದ್ದರಾಮಯ್ಯವರು ಹಾಗೂ DK ಸರ್ ಜೊತೆಗೆ ಕೊಂಡು ಹೋಗಿರಲಿಲ್ಲ, ಇದನ್ನು ಮಾಡ್ಕೊಂಡು ಬಂದರು. ಇಷ್ಟೇ ನಾವು ಮಾತಾಡೋದು, ಇದಕ್ಕೆ ಏನಿಲ್ಲ. ನಮಸ್ಕಾರ. ಸ್ವಾಮಿಗಳು ಮೇರೆಗೆ ಎತ್ತರಕ್ಕೆ ಬೆಳೆಸಿದ್ದಾರೆ ಅವರಲ್ಲಿಂದ. ಆಮೇಲೆ ಎಲ್ಲರಿಗೂ ಒಳ್ಳೆಯದಾಗಲಿ, ಚೆನ್ನಾಗಲಿ, ಚಂದಾಗಲಿ, ಹೊಂದಾಣಿಕೆಯಿಂದ ಇದು ಒಬ್ಬರಿಗೊಬ್ಬರು ಜಗಳ ಮಾತಾಡ್ಲಿ ಅಂತ
ಭಾಳ ಹೇಳ್ತಾರ ನಾವು ಬಂದಾಗ. ಆಮೇಲೆ ಅವರು ಯಾವಾಗಲೂ ಹೆಂಗೆ ಇದನ್ನು ಕಾರ್ಯಕ್ರಮ ಮಾಡ್ತಾರಂದ್ರೆ ಹೆಂಗೋ ದುಡ್ಡು ಬರ್ತದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಫಂಕ್ಷನ್ ಇಟ್ಟೀವಿ ಬರ್ರಿ ನೀವು ಅಂತ ಒಂದೇ ಮಾತು ಅವರಲ್ಲಿ. ಹಾಗಾಗಿ ಎಲ್ಲರಿಗೂ ಒಳ್ಳೆ ರೀತಿ ಇದನ್ನು ಮಾಡ್ತಾರೆ. ಆಮೇಲೆ ಸಿದ್ದರಾಮಯ್ಯವರು ಹಾಗೂ ಡಿ.ಕೆ. ಸರ್ ಜೊತೆಗೆ ಕೊಂಡು ಹೋಗಿ ಅಲ್ಲೆಲ್ಲ ಇದನ್ನು ಮಾಡ್ಕೊಂಡು ಬಂದರು. ಇಷ್ಟೇ ನಾವು ಮಾತಾಡೋದು, ಇದ್ರ ಬಗ್ಗೆ ಏನಿಲ್ಲ. ನಮಸ್ಕಾರ.